ಹಲೋ ಎವ್ರಿವನ್. ನಾನಿವತ್ತು ಇಡ್ಲಿನ ಮಾಡ್ಕೊತಾ ಇದ್ದೀನಿ. ಆ ಇಡ್ಲಿ ಬ್ಯಾಟರ್ನ ಹೇಗೆ ಮಾಡೋದು, ಅದ್ರ ಮೆಷರ್ಮೆಂಟ್ಸ್ ಎಲ್ಲ ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ 1 ಕಪ್ ಇಡ್ಲಿ ರೈಸ್ನ ತೊಗೊಳ್ಳಿ. ಅದಕ್ಕೆ ಅರ್ಧ ಕಪ್ಪು ಉದ್ದಿನಬೇಳೆ, 1/4 ಸ್ಪೂನು ಮೆಂತ್ಯ, 1 ಹಿಡಿ ಕಡಲೆಬೇಳೆ, 1 ಹಿಡಿ ಸಬ್ಬಕ್ಕಿ, ಅರ್ಧ ಕಪ್ಪು ಅವಲಕ್ಕಿ. ಇದಿಷ್ಟನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು 6 to 8 hours ನೀರಲ್ಲಿ ನೆನೆಸಿಟ್ಕೊಳ್ಳಿ. ಅದಾದಮೇಲೆ ಈ ಥರ ನುಣ್ಣಗೆ ರುಬ್ಕೊಬೇಕು. ಇಡ್ಲಿ ಹಿಟ್ಟು ಯಾವಾಗಲೂ ಗಟ್ಟಿಯಾಗಿರಬೇಕು, ಸೊ ಜಾಸ್ತಿ ನೀರು ಆ್ಯಡ್ ಮಾಡಬೇಡಿ, ಗಟ್ಟಿಯಾಗಿ ನುಣ್ಣಗೆ ರುಬ್ಕೊಳ್ಳಿ. ಹೀಗೆಲ್ಲ ರುಬ್ಕೊಂಡು ಆದಮೇಲೆ ಒಂದು ಮುಚ್ಚಿಟ್ಕೊಬೇಕು. ಅದನ್ನು ಒಂದು 10 to 12 hours ಹಾಗೆ ಮುಚ್ಚಿಡಿ. ಈ ಥರ ಫರ್ಮೆಂಟ್ ಆಗಿರುತ್ತೆ, ಅದು ಹುಕ್ಕತ್ತೆ ಇಡ್ಲಿ ಹಿಟ್ಟು. ಅದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಡ್ಲಿ ಪ್ಲೇಟಿಗೆ ತುಪ್ಪ ಸವರ್ಕೊಂಡು ಈ ಇಡ್ಲಿ ಹಿಟ್ಟನ್ನ ಅದರಲ್ಲಿ ಹಾಕಿ ಇಡ್ಲಿ ಕುಕ್ಕರಲ್ಲಿ ಒಂದು 10 to 12 minutes ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಇಡ್ಲಿ ಅಂತೂ ತುಂಬ ಸ್ಪಾಂಜಿಯಾಗಿ ಮೆತ್ತಗಾಗಿತ್ತು. ಚಟ್ನಿ ಜೊತೆ ಸಾಂಬಾರು ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಮೆಷರ್ಮೆಂಟ್ನ ಹಾಕಿ ಇಡ್ಲಿ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು.